ಶಿವಪ್ರಸಾದ್, ಅಕ್ಕಿ ಜೊತೆ ಕಡಲೆಬೇಳೆ ಸೇರಿದ್ರೆ ಏನಾಗುತ್ತೆ? ಪಾಯಸ. ಅಕ್ಕಿ ಜೊತೆ ಹೆಸರುಬೇಳೆ ಸೇರಿದ್ರೆ? ಹುಗ್ಗಿ. ಅಕ್ಕಿ ಜೊತೆ ಉದ್ದಿನ ಬೇಳೆ ಸೇರಿದ್ರೆ? ದೋಸೆ, ಇಡ್ಲಿ. ಹಾಗೆ ಅಕ್ಕಿ ಜೊತೆ ತೊಗರಿಬೇಳೆ ಸೇರಿದ್ರೆ? ಬಿಸಿಬೇಳೆಬಾತ್. ಹಾಗೆ ಅಕ್ಕಿ ಜೊತೆ ಅರಶಿನ ಕುಂಕುಮ ಸೇರಿದ್ರೆ? ಅಕ್ಷತೆ. ಅಕ್ಕಿ ಜೊತೆ ಎಳ್ಳು ಸೇರಿದ್ರೆ? ಪಿಂಡ. ಅಷ್ಟೇ ಶಿವಪ್ರಸಾದ್. ಇಲ್ಲಿ ನೀನು ಅಕ್ಕಿ ಇದ್ದ ಹಾಗೆ. ನೀನು ಯಾರ ಜೊತೆ ಜೋಡಿ ಆಗ್ತೀಯ ಅನ್ನೋದ್ರ ಮೇಲೆ ನಿನ್ನ ಹೆಸರು ನಿಂತಿದೆ. ಇದರ ತಾತ್ಪರ್ಯ ಇಷ್ಟೇ. ಮೊದಲು ನೀವು ನಿಶ್ಚಯಿಸಿ, ನಂತರ ಯಾರ ಜೊತೆ ಸೇರ್ಬೇಕು ಅನ್ನೋದನ್ನ ನಿರ್ಧರಿಸಿ ಹೆಸರನ್ನ ಸಂಪಾದಿಸಿ. ಪಡ್ಕೋಬೇಡಿ.